2021-22ನೇ ಸಾಲಿನ 10ನೇ ತರಗತಿ ವಿಷಯ ಗಣಿತ. ಇಂದಿನಿಂದ ನಾವು ಆನ್ಲೈನ್ ಕ್ಲಾಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತು ಮೊದಲನೇ ಅಧ್ಯಾಯ ಸಮಾಂತರ ಶ್ರೇಣಿಗಳ ಬಗ್ಗೆ ಅಭ್ಯಾಸ ಮಾಡೋಣ. ಫಸ್ಟ್ ಅಧ್ಯಾಯ ಸಮಾಂತರ ಶ್ರೇಣಿಗಳು. ವಿದ್ಯಾರ್ಥಿಗಳೇ, ಇಲ್ಲಿ ಕೆಲವು ಸಂಖ್ಯಾ ಗುಂಪುಗಳನ್ನು ಸಂಖ್ಯಾ ಗಣಗಳನ್ನು ನಾನು ಬರೀತೀನಿ. ಆ ಗಣಗಳನ್ನು ಒಂದೊಂದಾಗಿ ನೋಡ್ತಾ ಹೋಗ್ತೀನಿ. ಮೊದಲನೇದು 1, 3, 5, 7, 9 ಡ್ಯಾಶ್ ಡ್ಯಾಶ್. ಎರಡನೇದು 4, 8, 12, 16, 20 ಡ್ಯಾಶ್ ಡ್ಯಾಶ್. ಮೊದಲನೇ ಸಂಖ್ಯೆ 0, 5, 6, 8, 10 ಡ್ಯಾಶ್ ಡ್ಯಾಶ್. ಇಲ್ಲಿ ಮೊದಲೇ ಸಂಖ್ಯಾ ಗುಂಪನ್ನು ನೋಡ್ರಿ, ಸಂಖ್ಯಾಗಣವನ್ನು ನೋಡ್ರಿ. ಮೊದಲನೇ ಪದ 1, ಎರಡನೇ ಪದ 3, ಮೂರನೇ ಪದ 5, ನಾಲ್ಕನೇ ಪದ 7, ಐದನೇ ಪದ 9. ಇಲ್ಲೇ ಈ ಸಂಖ್ಯೆಗೆ ಮುಂದಿನ ಸಂಖ್ಯೆಗೆ ಇರುವಂಥ ಸಂಬಂಧವನ್ನು ಗುರುತಿಸ್ರಿ. ಏನಾಗಿದೆ ಇಲ್ಲಿ 1ಕ್ಕೆ 2 ಕೂಡಿಸಿದ್ರೆ ಎಷ್ಟಾಗ್ತದೆ? 3. 3ಕ್ಕೆ 2 ಕೂಡಿಸಿದ್ರೆ ಎಷ್ಟಾಗ್ತದೆ? 5. 5ಕ್ಕೆ 2 ಕೂಡಿಸಿದ್ರೆ 7 ಬರ್ತದೆ. 7ಕ್ಕೆ 2 ಕೂಡಿಸಿದ್ರೆ 9 ಬರ್ತದೆ. ಈ ಥರ ಸಂಖ್ಯೆಗಳು ಏನಾಗ್ತವೆ? ಇವು ಮುಂದುವರಿತಾವೆ. ಅಂದರೆ ಇಲ್ಲಿ ಏನು ಮಾಡಿ ನಾವು +2 +2 +2 +2 ಮಾಡಿ. ಇನ್ನು ಎರಡನೇ ಸಂಖ್ಯಾಗಳನ್ನು ನೋಡ್ರಿ. ಮೊದಲನೇ ಪದ 4, ಎರಡನೇ ಪದ 8, ಮೂರನೇ ಪದ 12, ನಾಲ್ಕನೇ ಪದ 16, ಐದನೇ ಪದ ಎಷ್ಟೈತಿ? 20. ಈ ಥರ ಸಂಖ್ಯೆಗಳು ಏನಾಗಿದೆ? ಮುಂದುವರೆದಾವು. ಇಲ್ಲಿ ಮೊದಲನೇ ಸಂಖ್ಯೆಗೂ ಮುಂದಿನ ಸಂಖ್ಯೆ ಎರಡನೇ ಸಂಖ್ಯೆ ಇರುವ ಸಂಬಂಧವನ್ನು ಗುರುತಿಸ್ರಿ. 4ರೊಳಗೆ 4 ಕೂಡಿಸಿದ್ರೆ 8. ಅಂದರೆ ಇಲ್ಲಿ ಪ್ಲಸ್ ಏನು ಮಾಡೀವಿ? 4 ಮಾಡೀವಿ. 8ರೊಳಗೆ 4 ಕೂಡಿಸಿದ್ರೆ ಎಷ್ಟು? 12. 12ರೊಳಗೆ 4 ಕೂಡಿಸಿದ್ರೆ 16. 16ರೊಳಗೆ 4 ಕೂಡಿಸಿದ್ರೆ 20. ಇಲ್ಲೇ ಏನು ಮಾಡಿ ನಾವು 4 ಪ್ರತಿ ಸಂಖ್ಯೆಗೂ 4 ಕೂಡಿಸ್ತಾ ಹೋಗೀವಿ. ಅದೇ ಪ್ರಕಾರ ಇಲ್ಲಿ ಮೂರನೇ ಸಂಖ್ಯಾಗಣಕ್ಕೆ ಬರುವಂಥ ಮೊದಲನೇ ಪದ 0 ಐತಿ, ಆಮೇಲೆ 5 ಐತಿ, 6, 8, 10 ಈ ಥರ ಸಂಖ್ಯೆಗಳದಾವು. 0ಕ್ಕೆ ಎಷ್ಟು ಕೂಡಿಸಿದ್ರೆ 5 ಬರ್ತದೆ? 5 ಕೂಡಿಸಿದ್ರೆ 5 ಬರ್ತದೆ. 5ಕ್ಕೆ ಎಷ್ಟು ಕೂಡಿಸಿದ್ರೆ 6 ಬರ್ತದೆ? 1 ಕೂಡಿಸಿದ್ರೆ 6 ಬರ್ತದೆ. 6ಕ್ಕೆ ಎಷ್ಟು ಕೂಡಿಸಿದ್ರೆ 8 ಬರ್ತದೆ? 2 ಕೂಡಿಸಿದ್ರೆ 8 ಬರ್ತದೆ. 8ಕ್ಕೆ ಎಷ್ಟು ಕೂಡಿಸಿದ್ರೆ 10 ಬರ್ತದೆ? ಇಲ್ಲಿ 2 ಕೂಡಿಸ್ತೇವೆ. ಇಲ್ಲಿ ಮೊದಲೇ ಉದಾಹರಣೆ, ಎರಡನೇ ಉದಾಹರಣೆಯನ್ನು ಗಮನಿಸ್ರಿ. ಪ್ರತಿ ಸಂಖ್ಯೆಗೂ ಒಂದೇ ಒಂದು ಸ್ಥಿರ ಸಂಖ್ಯೆಯನ್ನು ಕೂಡಿಸ್ತಾ ಹೋಗಿ. ಪ್ರತಿಯೊಂದು ಸಂಖ್ಯೆಗೂ ಒಂದು ಸ್ಥಿರ ಸಂಖ್ಯೆಯನ್ನು ಕೂಡಿಸ್ತಾ ಹೋಗಿ. ಒಂದು ಸಂಖ್ಯೆಗೆ 2 ಕೂಡಿಸಿದ್ರೆ ಸ್ಥಿರ ಸಂಖ್ಯೆ ಎಷ್ಟು? 2. 2ನ್ನು ಕೂಡಿಸಿದ್ರೆ 3. 3ಕ್ಕೆ 2 ಕೂಡಿಸಿದ್ರೆ 5. ಇಲ್ಲಿ ಏನು ಮಾಡಿದ? +2 ಮಾಡ್ಕೊತ ಹೋಗಿ. ಅಂದ್ರೆ ಒಂದು ಸ್ಥಿರ ಸಂಖ್ಯೆಯನ್ನು ಕೂಡಿಸ್ತಾ ಹೋಗಿ. ಎರಡನೇ ಉದಾಹರಣೆಗಳಲ್ಲಿ ಸಹಿತ ನಾವಿಲ್ಲಿ ಏನು ಮಾಡೀವಿ? ಪ್ರತಿ ಪದಕ್ಕೂ 4 ಏನು ಮಾಡೀವಿ? ಕೂಡಿಸ್ತಾ ಹೋಗೀವಿ. ಒಂದು ಪದಕ್ಕೆ 4 ಕೂಡಿಸಿದ್ರೆ ಅದರ ಮುಂದಿನ ಪದ ಸಿಗ್ತದೆ. ಮತ್ತು 8ಕ್ಕೆ 4 ಕೂಡಿಸಿದ್ರೆ ಅದರ ಮುಂದಿನ ಪದ 12. 12ಕ್ಕೆ 4 ಕೂಡಿಸಿದ್ರೆ ಅದರ ಮುಂದಿನ ಪದ 16. 16ಕ್ಕೆ 4 ಕೂಡಿಸಿದ್ರೆ ಅದರ ಮುಂದಿನ ಪದ 20. ಈಗ ಪ್ರತಿ ಸಂಖ್ಯೆಗೂ ಏನು ಮಾಡೀವಿ? ಒಂದು ಸ್ಥಿರ ಸಂಖ್ಯೆಯನ್ನು ಕೂಡಿಸ್ತಾ ಹೋದಾಗ ಅದರ ಮುಂದಿನ ಸಂಖ್ಯೆಯನ್ನು ನಾವು ಪಡಿತೀವಿ. ಆದರೆ ಇಲ್ಲಿ ಮೂರನೇ ಉದಾಹರಣೆಯಲ್ಲಿ ನಾವು ಪ್ರತಿ ಒಂದು ಸ್ಥಿರ ಸಂಖ್ಯೆಯನ್ನು ಕೂಡಿಸ್ತಾ ಹೋಗಿದ್ದೀವಿ. ಮೊದಲನೇ ಸಂಖ್ಯೆಗೆ +5 ಮಾಡೀವಿ, ಎರಡನೇ ಸಂಖ್ಯೆಗೆ +1 ಮಾಡೀವಿ, ಮೂರನೇ ಪದಕ್ಕೆ ಏನು ಮಾಡೀವಿ? +2 ಮಾಡೀವಿ. ಈ ಥರ +5 +1 +2
ಕೂಡಿಸಿದಾಗ ಮುಂದಿನ ಪದ ಸಿಗ್ತದ. ಆ ಸಂಖ್ಯಾಗಣಕ್ಕೆ ಏನಂತೇವೆ? ಸಮಾಂತರ ಶ್ರೇಣಿ ಅಂತ ಕರೀತೀವಿ. ನೆಕ್ಸ್ಟ್ ಮುಂದೆ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ ಅಂತ. ಈ 4ನೇ ಉದಾಹರಣೆ ನೋಡ್ರಿ. ಮೊದಲನೇ ಪದ 1 ಐತಿ, ಎರಡನೇ ಪದ 2, 4, 8, 16, 32. ಈ ರೀತಿ ಇಲ್ಲಿ ಒಂದು ಸಂಖ್ಯಾಗಣ ಐತಿ. ಒಂದಕ್ಕೆ ಏನು ಕೂಡಿಸಿದ್ರೆ 2 ಬರ್ತದ, 1 ಕೂಡಿಸಿದ್ರೆ ಪ್ಲಸ್ 1 ಮಾಡೇವಿ, ಏನು ಬರ್ತದೆ? 2 ಬರ್ತದೆ. 2ಕ್ಕೆ ಎಷ್ಟು ಕೂಡಿಸಿದ್ರೆ 4 ಬರ್ತದ, ಪ್ಲಸ್ 2 ಮಾಡೇವಿ. 4ಕ್ಕೆ ಎಷ್ಟು ಕೂಡಿಸಿದ್ರೆ 8 ಬರ್ತದ, ಪ್ಲಸ್ 4 ಮಾಡೇವಿ. 8ಕ್ಕೆ ಎಷ್ಟು ಕೂಡಿಸಿದ್ರೆ 16 ಬರ್ತದೆ, ಪ್ಲಸ್ 8 ಮಾಡೇವಿ. ಅಂದರೆ ಇಲ್ಲಿ ಏನು ಮಾಡೇವಿ ನಾವು? ಪ್ರತಿ ಪದಕ್ಕೂ ನಾವು ಬೇರೆ ಬೇರೆ ಸಂಖ್ಯೆನ ಏನು ಮಾಡೇವಿ? ಕೂಡಿಸ್ತಾ ಹೋಗಿವಿ. ಅಥವಾ ಇದಕ್ಕೆ ಏನು ಮಾಡೇವಿ? 1 ಕೂಡಿಸೇವೆ ಅಂದ್ರೆ ಇಂಟು ಏನು ಮಾಡೇವಿ? 1ಕ್ಕೆ ಏನು ಮಾಡೇವಿ? ಇಂಟು 2 ಮಾಡಿದ್ರೆ 2 ಬಂದು, 2ಕ್ಕೆ ಮತ್ತೆ ಇಂಟು 2 ಮಾಡಿದ್ರೆ 4 ಬರ್ತದೆ, 4ಕ್ಕೆ ಮತ್ತೆ ಇಂಟು 2 ಮಾಡಿದ್ರೆ 8 ಬರ್ತದೆ. 1 2 2, 2 2 4, 4 2 8, 8 2 16, 16 2 32. ಇಲ್ಲಿ ಸ್ಥಿರ ಸಂಖ್ಯೆಯಿಂದ ಏನು ಮಾಡೇವಿ? ಸ್ಥಿರ ಸಂಖ್ಯೆಯನ್ನು ಕೂಡಿಸಿಲ್ಲ, ಬದಲಾಗಿ ಏನು ಮಾಡೇವಿ? ಗುಣಿಸ್ತಾ ಹೋಗಿವಿ. ಒಂದು ಸ್ಥಿರ ಸಂಖ್ಯೆ ಇಲ್ಲಿ 2 2 2 ಏನೈತಿ? ಸ್ಥಿರ ಸಂಖ್ಯೆ ಐತಿ. ಅದು ಸ್ಥಿರ ಸಂಖ್ಯೆಯಿಂದ ಏನು ಮಾಡಿ ನಾವು ಸಂಕಲನ ಮಾಡಿಲ್ಲ, ಕೂಡಿಸಿಲ್ಲ, ಆದರೆ ಏನು ಮಾಡಿ? ಗುಣಾಕಾರ ಮಾಡಿವಿ. ಈ ಸಂಖ್ಯಾಗಣಕ್ಕೆ ನಾವು ಸಮಾಂತರ ಶ್ರೇಣಿ ಅನ್ನೋದಿಲ್ಲ. ಸಮಾಂತರ ಶ್ರೇಣಿ ಅಂದ್ರೆ ಏನು? ಒಂದು ಸ್ಥಿರ ಸಂಖ್ಯೆ, ಒಂದು ಸ್ಥಿರ ಸಂಖ್ಯೆಯನ್ನು ಕೂಡಿಸಿದಾಗ ಅದರ ಮುಂದಿನ ಪದ ಸಿಗ್ತದ. ಈ ರೀತಿಯಾಗಿ ಪಡೆದಿರುವಂಥ ಸಂಖ್ಯಾಗಣಕ್ಕೆ ಏನಂತಾರೆ? ಸಮಾಂತರ ಶ್ರೇಣಿ ಅಂತ ಕರೀತಾರೆ. ಮಕ್ಕಳೇ, ಇದರಲ್ಲಿ ಸಮಾಂತರ ಶ್ರೇಣಿ ಯಾವಾಗ್ತದ? ಇದು 1ನೇ ಉದಾಹರಣೆ, 2ನೇ ಉದಾಹರಣೆಗಳು ಏನಾಗ್ತಾವ? ಸಮಾಂತರ ಶ್ರೇಣಿಗೆ ಉದಾಹರಣೆಗಳು. 3ನೇದು 4ನೇದು ಏನಲ್ಲಿವು? ಸಮಾಂತರ ಶ್ರೇಣಿ ಅಲ್ಲ. 3ನೇದಲ್ಲಿ ನಾವೇನು ಮಾಡಿವಿ? ಬೇರೆ ಬೇರೆ ಸಂಖ್ಯೆಯನ್ನು ಕೂಡಿಸ್ತೇವೆ. 4ನೇದರಲ್ಲಿ ಒಂದು ಸ್ಥಿರ ಸಂಖ್ಯೆಯನ್ನು ಕೂಡಿಸಿಲ್ಲ, ಸ್ಥಿರ ಸಂಖ್ಯೆಯಿಂದ ಏನು ಮಾಡಿ? ಗುಣಿಸ್ತೇವೆ. ಗುಣಾಕಾರ ಮಾಡಿದಾಗ ಮುಂದಿನ ಪದ ಸಿಗ್ತದೆ. 1 2 2, 2 2 4, 4 2 8, 8 2 16, 16 2 32. ಇಲ್ಲೇನು ಮಾಡಿವಿ? ಸ್ಥಿರ ಸಂಖ್ಯೆಯಿಂದ ಗುಣಿಸ್ತಾ ಹೋಗಿವಿ. ಇದು ಏನು? ಸಮಾಂತರ ಶ್ರೇಣಿ ಅಲ್ಲ. ಕೂಡಿಸಿದಾಗ ಒಂದು ಸ್ಥಿರ ಸಂಖ್ಯೆಯನ್ನು ಕೂಡಿಸಿದಾಗ ಮುಂದಿನ ಪದ ದೊರೀತದ. ಆ ಸಂಖ್ಯಾಗಣಕ್ಕೆ ಮಾತ್ರ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸಮಾಂತರ ಶ್ರೇಣಿ ಅಂದ್ರೆ ಅದರ ವ್ಯಾಖ್ಯೆ ಮತ್ತು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈ 1ನೇದು 2ನೇದೇನು? ಸಮಾಂತರ ಶ್ರೇಣಿಗೆ ಉದಾಹರಣೆ. ಇದು ಸಮಾಂತರ ಶ್ರೇಣಿ ಅಲ್ಲ, ಇದು ಸಹಿತ ಸಮಾಂತರ ಶ್ರೇಣಿ ಅಲ್ಲ. ಈ ಸಮಾಂತರ ಶ್ರೇಣಿಯನ್ನು ನಾವು ಪರಿಗಣಿಸೋಣ. ಒಂದು ಉದಾಹರಣೆ. ಪ್ಲಸ್ 2 ಪ್ಲಸ್ 2 ಅಂದ್ರೆ ಇದೇನು ಮಾಡಿ ನಾವು ಪ್ರತಿ ಪದಕ್ಕೂ ಪ್ಲಸ್ 2 ಮಾಡಿ. ಇನ್ನೊಂದು ಸಮಾಂತರ ಶ್ರೇಣಿಯನ್ನು ನೋಡೋಣ ಅಂತ. ಮೊದಲನೇ ಪದ 12, ನೆಕ್ಸ್ಟ್ 9, ನೆಕ್ಸ್ಟ್ 6, ನೆಕ್ಸ್ಟ್ 3, ನೆಕ್ಸ್ಟ್ 1, ಹೀಗೆ ಬರೀತಾ ಹೋಗ್ತೇವೆ. ನೆಕ್ಸ್ಟ್ -2. ಇದು ಸಹಿತ ಒಂದು ಸಮಾಂತರ ಶ್ರೇಣಿನೇ. ಮೊದಲನೇ ಪದ 12, ಆಮೇಲೆ ಇಲ್ಲಿ ಸಂಖ್ಯೆಗಳು ಏನಾಗಿವು? ರೇಖೆ ಕ್ರಮದಲ್ಲಿ ಬಂದವು. ಸಂಖ್ಯೆಗಳು ರೇಖೆ ಕ್ರಮದಲ್ಲಿ ಅದಾವ. 12ಕ್ಕಿಂತ 9 ಚಿಕ್ಕದು, 9ಕ್ಕಿಂತ 6 ಚಿಕ್ಕದು, 6ಕ್ಕಿಂತ 3 ಚಿಕ್ಕದು, 3ಕ್ಕಿಂತ 1 ಚಿಕ್ಕದು ಆಗ್ಕೊಂತ ಹೋಗ್ಯಾವ ಸಂಖ್ಯೆಗಳು. ಈಗ ಏನು ಮಾಡಿದ್ವಿ? 12 ಒಳಗೆ ಏನು ಸಂಬಂಧ? 12ಕ್ಕೂ ಮತ್ತು 9ಕ್ಕೂ 12 ಒಳಗೆ ಏನು ಮಾಡಿವಿ ನಾವು? -3 ಮಾಡಿ 3 ಕಳೆದೇವಿ 9. 9ರೊಳಗೆ 9ಕ್ಕೂ ಮತ್ತು 6ಕ್ಕೂ ಏನು ಸಂಬಂಧ? 9ರೊಳಗೆ -3 ಮಾಡಿದ್ರೆ ಮುಂದಿನ ಸಂಖ್ಯೆ 6. 9ರೊಳಗೆ 3 ಕಳೆದ್ರೆ 6. 6ರೊಳಗೆ ಮತ್ತೆ 3 ಕಳೆದೇವಿ, ಏನು ಬರ್ತದ? 3. 6ರೊಳಗೆ 3 ಕಳೆದ್ರೆ 3. ಮತ್ತೀಗ 3ರೊಳಗೆ ಎಷ್ಟು
ಏನು ಬರ್ತದೆ 0 3 ಒಳಗೆ ಏನು ಕಳೆದ್ರೆ 0 ಬರ್ತದೆ 3 ಕಳೆದ್ರೆ 0 ಬರ್ತದೆ 0 ಒಳಗೆ ಮತ್ತೆ ಏನು ಕಳೆದ ನಾವು ಇಲ್ಲಿ 3 ಕಳೆದ 0 ಒಳಗೆ -3 ಮಾಡಿದ್ರೆ 0 - 3 ಏನು ಬರ್ತದೆ -3 ಇಲ್ಲಿ ಪ್ರತಿ ಪದದಲ್ಲಿ ನಾವು ಒಂದು ಸ್ಥಿರ ಸಂಖ್ಯೆಯನ್ನು ಕಳೀತಾ ಹೋಗ್ಬೇಕು ಸ್ಥಿರ ಸಂಖ್ಯೆಯನ್ನು ಕಳೆದೇ ಅಂದ್ರೆ ಏನು ಇಲ್ಲಿ ಏನು ಮಾಡಿ ನಾವು ಪ್ಲಸ್ ಏನು ಮಾಡೇವಿ -3 ಮಾಡೇವಿ ಪ್ಲಸ್ -3 ಮಾಡಿದ್ರೆ ಏನು ಏನಾಗ್ತದೆ ಕಳಿಬೇಕು ಪ್ಲಸ್ ಏನು ಮಾಡೇವಿ -3 ಪ್ಲಸ್ 2 ಮಾಡಿದ್ರೆ ಏನಾಗ್ತದೆ ಕೂಡಿಸ್ತಾ ಹೋಗ್ಬೇಕು ಪ್ಲಸ್ ಆಫ್ -3 ಅಂದ್ರೆ ಏನು ಮಾಡಬೇಕು ಕಳೀತಾ ಹೋಗ್ಬೇಕು ಸೊ ಇಲ್ಲಿ ಏನು ಮಾಡೇವಿ ಪ್ಲಸ್ -3 ಮಾಡೇವಿ ಪ್ಲಸ್ -3 ಮಾಡೇವಿ ಪ್ಲಸ್ -3 ಮಾಡೇವಿ ಪ್ಲಸ್ ಏನು ಮಾಡೇವಿ -3 ಮಾಡೇವಿ ಪ್ಲಸ್ -3 ಅಂದ್ರೆ ಏನು ಕಳಿಬೇಕು ಪ್ಲಸ್ -3 ಅಂದ್ರೆ ಏನು ಮಾಡಬೇಕು 12 ಒಳಗೆ 3 ಕಳಿಬೇಕು ಯಾಕಂದ್ರೆ ಪ್ಲಸ್ ಇಂಟು ಮೈನಸ್ ಏನಾಗ್ತದೆ -3 12 -3 12 ಪ್ಲಸ್ -3 ಅಂದ್ರೆ ಏನಾಗ್ತದೆ 12 - 3 ಇಸ್ ಈಕ್ವಲ್ ಟು ಎಷ್ಟು 9 ಇನ್ನು ಮುಂದಿನ ಸಂಖ್ಯೆ 9 ಇವಾಗ ಏನು ಮಾಡಬೇಕು ಪ್ಲಸ್ -3 ಅಂದರೆ 9 - 3 ಇಸ್ ಈಕ್ವಲ್ ಟು 6 ನೆಕ್ಸ್ಟ್ ಪದ ಏನಿದೆ 6 ಇದಕ್ಕೆ ಏನು ಮಾಡಬೇಕು ಪ್ಲಸ್ -3 ಅಂದರೆ 6 - 3 ಇಸ್ ಈಕ್ವಲ್ ಟು 3 ಹಿಂಗೆ ನಾವು ಪ್ರತಿ ಇಲ್ಲೂ ಸಹಿತ ಏನು ಮಾಡೇವಿ ಪ್ರತಿ ಪದಕ್ಕೂ ಏನು ಮಾಡೇವಿ ಋಣ ಸಂಖ್ಯೆಯನ್ನು ಕೂಡಿಸ್ತಾ ಹೋಗಿ ಋಣ ಸಂಖ್ಯೆಯನ್ನು ಕೂಡಿಸಿದ್ರೆ ಏನಾಗ್ತದೆ ಮುಂದೆ ಬರುವ ಮೊತ್ತ ಏನಾಗ್ತದೆ ಕಡಿಮೆ ಆಗ್ತಾ ಹೋಗ್ತದೆ ಅಂದ್ರೆ ಋಣ ಸಂಖ್ಯೆಯನ್ನು ಕೂಡಿಸೋದಂದ್ರೆ ಏನು ಅದರಲ್ಲಿ ಆ ಸಂಖ್ಯೆಯನ್ನು 3 ಅನ್ನು ಏನು ಮಾಡಬೇಕು ಕಳಿಬೇಕು ಇವು ಈ ಸಂಖ್ಯಾಗಣಕ್ಕೆ ಏನಂತೇವೆ ನಾವು ಸಮಾಂತರ ಶ್ರೇಣಿ ಸಮಾಂತರ ಶ್ರೇಣಿ ಅಂದ್ರೆ ನಾವು ಏನು ಮಾಡ್ಬೋದು ಒಂದು ಸ್ಥಿರ ಸಂಖ್ಯೆಯನ್ನು ಕೂಡಿಸ್ಬೋದು ಅಥವಾ ಒಂದು ಸ್ಥಿರ ಸಂಖ್ಯೆಯನ್ನು ಏನು ಮಾಡೋದು ಕಳಿತಾನು ಹೋಗ್ಬೋದು ಈ ರೀತಿಯಾಗಿ ಪಡೆದಿರುವಂತಹ ಸಂಖ್ಯಾ ಗಣಗಳಿಗೆ ಏನಂತೇವೆ ಸಮಾಂತರ ಶ್ರೇಣಿಗಳು ಅಂತ ಕರೀತೇವೆ ಸಮಾಂತರ ಶ್ರೇಣಿಯಲ್ಲಿ ಬರುವ ಪದಗಳು ಒಂದು ಉದಾಹರಣೆ ತಗೋಣ ಇದೇ ಉದಾಹರಣೆ ತಗೊಂಡ್ರೆ ಎರಡನೇದು ಈ ಒಂದು ಸಮಾಂತರ ಶ್ರೇಣಿಗೆ ಇನ್ನೊಂದು ಉದಾಹರಣೆ ಮೊದಲನೇ ಪದ 12 ಅದನ್ನು ನಾವು ಎ ಸಂಕೇತದಿಂದ ಸೂಚಿಸ್ತೇವೆ ಎ ಇಸ್ ಈಕ್ವಲ್ ಟು ಎಷ್ಟು 12 ಆಮೇಲೆ ಇಲ್ಲಿ ಏನು ಮಾಡಿದ್ದೇವೆ ನಾವು ಏನು ಸಂಖ್ಯೆ ಕೂಡಿಸ್ತೇವೆ ಪ್ಲಸ್ -3 ಪ್ಲಸ್ ಆಫ್ -3 ಸೊ ಪ್ಲಸ್ ಆಫ್ -3 ಪ್ಲಸ್ ಆಫ್ -3 ಅಂದ್ರೆ ಏನು ಸ್ಥಿರ ಸಂಖ್ಯೆನ ನಾವಿಲ್ಲಿ ಕೂಡಿಸ್ತೇವೆ -3 ಅನ್ನು ಕೂಡಿಸ್ತಾ ಹೋಗೇವೆ ಇಲ್ಲ ಆ ಸ್ಥಿರ ಸಂಖ್ಯೆಗೆ ಏನಂತೇವೆ ಡಿ ಅಂತ ಸ್ಥಿರ ಸಂಖ್ಯೆಗೆ ಏನಂತ ಕರಿತೇವೆ ಡಿ ಅಂತ ಕರಿತೇವೆ ಡಿ ಇಸ್ ಈಕ್ವಲ್ ಟು ಏನು -3 ಮೊದಲನೇ ಪದವನ್ನು ಏನಂತ ಕರಿತೇವೆ ಎರಡನೇ ಪದವನ್ನು ಏನಂತ ಕರಿತೇವೆ a2 ಇಸ್ ಈಕ್ವಲ್ ಟು 9 ಮೂರನೇ ಪದ ಏನಂತೇವೆ a3 ಇಸ್ ಈಕ್ವಲ್ ಟು 6 ನಾಲ್ಕನೇ ಪದವನ್ನು ಏನಂತೇವೆ a4 ಇಸ್ ಈಕ್ವಲ್ ಟು ಎಷ್ಟು ಐತಿ 3 ಆಮೇಲೆ ಮುಂದಿಂದ ಐದನೇ ಪದ ಆರನೇ ಪದ ಈ ಥರ ನಾವು ಪದಗಳನ್ನ a1 ಮೊದಲನೇ ಪದ ಏನು ಅನ್ಬೋದು ಅಥವಾ a1 ಕಾಮನ್ ಆಗಿ ಏನಂತೇವೆ ಮೊದಲನೇ ಪದವನ್ನು a ಅಂತ ಕರಿತೀವಿ ಎರಡನೇ ಪದ a2 a3 a4 ಹಿಂಗೆ ಎರಡನೇ ಪದವನ್ನು ಏನಂತ ಕರಿತೇವೆ ನಾವು an ಅಂತ ಕರಿತೀವಿ ಎರಡನೇ ಪದವನ್ನು ಏನಂತೇವೆ an ಅಂತ ಕರಿತೀವಿ ಎರಡನೇ ಪದ ಇಲ್ಲಿ n ಅನ್ನೋದು ಈಗ ಪದದ ಕ್ರಮ ಸಂಖ್ಯೆ n ಏನದು ಪದಗಳ ಕ್ರಮ ಸಂಖ್ಯೆ ಒಂದೇ ಪದ ಇಲ್ಲಿ ಇದರ ಕ್ರಮ ಸಂಖ್ಯೆ 1 ಹೇಗೆ ನಿಮ್ಗೆ ಅಟೆಂಡೆನ್ಸ್ ಒಳಗೆ ನಿಮ್ಗೆ 1 2 3 ಅಂತ ಹೇಳಿ ಕ್ರಮ ಸಂಖ್ಯೆಗಳನ್ನ ಹಾಜರಿ ಸಂಖ್ಯೆಗಳನ್ನ ಕೊಟ್ಟಿರ್ತೇವೆ ಅದೇ ಥರ ಸಮಾಂತರ ಶ್ರೇಣಿಯ ಪದಗಳಿಗೂ ಏನು ಮಾಡ್ತೀವಿ ನಾವು ಕ್ರಮ ಸಂಖ್ಯೆಯನ್ನು ಕೊಡ್ತೇವೆ ಮೊದಲನೇ ಪದ ಎರಡನೇ ಪದ ಮೂರನೇ ಪದ ನಾಲ್ಕನೇ ಪದ ಐದನೇ ಪದ ಆರನೇ ಪದ ಈ ಪದಗಳ ಕ್ರಮ ಸಂಖ್ಯೆಯನ್ನ ಏನಂತ ತೆಗಿಬೇಕು n ಅಂತ ತೆಗಿಬೇಕು n ಅನ್ನೋದು ಏನಾಗಿರ್ತದ ಒಂದು ಸ್ವಾಭಾವಿಕ ಸಂಖ್ಯೆ ಏನಾಗಿರ್ತದ ಸ್ವಾಭಾವಿಕ
ಸಂಖ್ಯೆ. ಸ್ವಾಭಾವಿಕ ಸಂಖ್ಯೆ ಏನು ಕ್ರಮ ಸಂಖ್ಯೆಗಳು ಅಂದರೆ ಎಣಿಕೆಯ ಸಂಖ್ಯೆಗಳು. ಎಲ್ಲ ಏನಿತ್ತು ಪ್ಲಸ್ ಮೈನಸ್ ಒಳಗೆ ಎಣಿಸ್ತೀರ ನೀವು ಇಲ್ಲ. ಎಣಿಸ್ಬೇಕಂದ್ರೆ ನೀವು ಎಷ್ಟರಿಂದ ಸ್ಟಾರ್ಟ್ ಮಾಡ್ತೀರಿ, ಒಂದಂತೆ ಸ್ಟಾರ್ಟ್ ಮಾಡ್ತೀರಿ. ಸೊ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ನಾವೇನು ಎಣಿಕೆಯ ಸಂಖ್ಯೆ. ಕೌಂಟಿಂಗ್ ನಂಬರ್ಸ್. ಎನ್ನೇ ಪದ ಅಂದ್ರೆ ಅದನ್ನ ಏನಂತ ಕರಿತೀವಿ ಎನ್. ಅಂದ್ರೆ ಇಲ್ಲಿ ಎನ್ ಅಂದ್ರೆ ಅದು 10ನೇ ಪದ ಅಂದ್ರೆ ಅದನ್ನ ಏನಂತ ಕರಿಬೇಕು A10 ಅಂತ ಕರಿಬೇಕು. ಇನ್ನು 24ನೇ ಪದ ಅಂದ್ರೆ ಅದನ್ನ ಏನಂತ ಕರಿಬೇಕು A24. 50ನೇ ಪದವನ್ನು ಏನಂತ ಕರಿಬೇಕು A50 ಅಂತ ಕರಿಬೇಕು. ಇದು ಇವೇನು A D A2 A3 A4 AN ಇವು ಏನು ಸಮಾಂತರ ಶ್ರೇಣಿಯಲ್ಲಿ ಬರುವಂತ ಪದಗಳು. ಇನ್ನು ಸಮಾಂತರ ಶ್ರೇಣಿಯಲ್ಲಿ ಬರುವಂತ ಎನ್ನೇ ಪದ ಅಂದ್ರೆ ಏನಾಗುತ್ತೆ ಅದರ ಸಾಮಾನ್ಯ ರೂಪ. ಎನ್ನೇ ಪದದ ಸಾಮಾನ್ಯ ರೂಪ. ಮೊದಲನೇ ಪದ A ಎಷ್ಟೈತಿ 12. ಎರಡನೇ ಪದ A2 ಎಷ್ಟದ 9. ಮೂರನೇ ಪದ ಎಷ್ಟೈತಿ A3 6. 12. ಆಮೇಲೆ ಎರಡನೇ ಪದ 9 ಬಂದದ ಏನು ಮಾಡೇವಿ ನಾವು 12 ಒಳಗೆ ಏನು ಮಾಡೇವಿ -3 ಅನ್ನ ಕೂಡಿಸ್ತೇವೆ A3. ಈ ಪದ ಮೂರನೇ ಪದ 6 ಬರ್ಬೇಕಂದ್ರೆ ಏನು ಮಾಡಬೇಕು ಅದ್ರ ಹಿಂದಿನ ಪದದೊಳಗೆ -3 ಅನ್ನ ಏನು ಮಾಡಬೇಕು ಕೂಡಿಸ್ಬೇಕು. ಹಿಂದಿನ ಪದ 9 6 ಹಿಂದಿನ ಪದ 9 ಪ್ಲಸ್ ಏನು ಮಾಡಬೇಕು -3 ಅಂದ್ರೆ ಇಲ್ಲೇನು ಮಾಡಿದ್ರಿ ಇದು ಮೊದಲನೇ ಪದವನ್ನು ಏನಂತ ಕರಿತೀವಿ ನಾವು A. ಆಮೇಲೆ B ಅಂದ್ರೆ ಏನಿದೆ -3 A ಪ್ಲಸ್ B. ಎರಡನೇ ಪದ A ಪ್ಲಸ್ B. ಮೂರನೇ ಪದ ಅಂದ್ರೆ ಏನಿರ್ತದೆ ಎರಡನೇ ಪದ A2 ಇದ್ರೊಳಗೆ ಏನು ಮಾಡಬೇಕು -3 ಅನ್ನ ಕೂಡಿಸ್ಬೇಕು A2 ಪ್ಲಸ್ D. A2 ಅಂದ್ರೆ ಏನೈತಿ A ಪ್ಲಸ್ D. A ಪ್ಲಸ್ D ಪ್ಲಸ್ ಇದು ಒಂದು D. D ಅನ್ನು 2 ಸಲ ಕೂಡಿಸ್ಬೇಕು. 2 ಸಲ ಕೂಡಿಸಿ ಅಂದ್ರೆ ಏನು 2 ಪಟ್ಟು ಮಾಡಬೇಕು ಪ್ಲಸ್ 2D. ಸೊ A3 ಈಸ್ ಈಕ್ವಲ್ ಏನು ಬಂತು A ಪ್ಲಸ್ 2D. ಅದೇ ಎನ್ನೇ ಪದ ಏನು ಬರ್ತದ A ಪ್ಲಸ್ 2D ಅಂದ್ರೆ ಏನು A ಪ್ಲಸ್ 2 ಅಂದ್ರೆ ಏನು ಬರ್ತದ 3 ಒಳಗೆ 1 ಅನ್ನ ಕಳಿಬೇಕು ಪ್ಲಸ್ 3 ಮೈನಸ್ 1 ಇಂಟು D. ಸೊ ಇದನ್ನ ಕಂಪೇರ್ ಮಾಡಿ ಇಲ್ಲಿ ಎನ್ ಅಂತ ತಗೋತೀನಿ ನಾನು. ಎನ್ನೇ ಪದ AN ಅಂದರೆ ಏನಿರ್ತದದು A ಪ್ಲಸ್ ಇಲ್ಲಿ 3 ಮೈನಸ್ 1 ಆಗಿದೆ. ಇಲ್ಲಿ ಎನ್ ಇದ್ರೆ ಅಲ್ಲಿ ಇಲ್ಲಿ ಏನು ತಗೋಬೇಕು ನೀವು ಒಂದು ಕಳಿಬೇಕಾದ್ರು ಎನ್ ಒಂದು ಕಳಿಬೇಕು N ಮೈನಸ್ 1 ಇಂಟು D. ಇದು ಸಮಾಂತರ ಶ್ರೇಣಿಯ ಎನ್ನೇ ಪದ. ಸಮಾಂತರ ಶ್ರೇಣಿಯ ಎನ್ನೇ ಪದದ ಸಾಮಾನ್ಯ ರೂಪ. ಎನ್ನೇ ಪದದ ಸಾಮಾನ್ಯ ರೂಪ ಏನಾಗಿರ್ತದೆ AN ಈಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು D. ಈ ಸೂತ್ರದಿಂದ ನಾವು ಈ ಒಂದು ಸಮಾಂತರ ಶ್ರೇಣಿಯ ಎಷ್ಟನೇ ಪದವನ್ನು ಬೇಕಾದರೂ ಸಹಿತ ನಾವು ಲೆಕ್ಕಾಚಾರ ಮಾಡ್ಬೋದು. ಈ ಸಮಾಂತರ ಶ್ರೇಣಿಯೊಳಗೆ ನೋಡ್ರಿ ಇದ್ರೊಳಗೆ ನಮಗೆ ಎಷ್ಟನೇ ಪದ ಬೇಕಾಗಿದೆ 17ನೇ ಪದ ಬೇಕಾಗಿದೆ. 17ನೇ ಪದವನ್ನು ನಾವು ಏನಂತ ಕರಿತೀವಿ A17. A17 ಈಸ್ ಈಕ್ವಲ್ ಟು A ಪ್ಲಸ್ ಇಲ್ಲಿ N ಇದ್ರೆ ಇಲ್ಲಿ N ಮೈನಸ್ 1 ತಗೋತೀರಿ. ಈ 17 ಇದ್ರೆ ಏನು ತಗೋಬೇಕು 17 ಮೈನಸ್ 1 ಇಂಟು D ಈಸ್ ಈಕ್ವಲ್ ಟು A ಪ್ಲಸ್ 17 ಮೈನಸ್ 1 ಅಂದ್ರೆ ಎಷ್ಟು 16D. A17 ಈಸ್ ಈಕ್ವಲ್ ಟು ಏನಂತ ತಗೋಬೇಕು ಸಾಮಾನ್ಯ ರೂಪ A17 ಇದರ ಸಾಮಾನ್ಯ ರೂಪ A ಪ್ಲಸ್ 16D. ಇದಕ್ಕಿಂತ ಇಲ್ಲಿ ಒಂದು ಏನು ತಗೋಬೇಕು ಕಡಿಮೆ ತಗೋಬೇಕು A ಪ್ಲಸ್ 16D. ಇಲ್ಲಿ A ಬೆಲೆ ಹಾಕ್ರಿ. A ಬೆಲೆ ಎಷ್ಟೈತಿ A ಅಂದ್ರೆ ಮೊದಲನೇ ಪದ ಎಷ್ಟೈತಿ 12.
16. ಡಿ ಅಂದರೆ ಎಷ್ಟು ಹೋಗಬೇಕು? ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಏನಿದೆ? -3 -3 ಪ್ಲಸ್ ಇಂಟು ಮೈನಸ್ ಏನಾಗ್ತದೆ? ಮೈನಸ್ 16 48. ಈಗ -48 ಐತಿ ಪ್ಲಸ್ 12 ಐತಿ. ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಕಳಿತೀವಿ. ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. 48 12 ಹೋದ್ರೆ ಎಷ್ಟು? 36. ಮತ್ತು ಅದೇನು -36. ಅಂದ್ರೆ 17ನೇ ಪದ, ಈ ಒಂದು ಸಮಾಂತರ ಶ್ರೇಣಿ ಒಳಗೆ 17ನೇ ಪದ ಎಷ್ಟು ಬರ್ತದೆ? -36 ಆಗಿರ್ತದೆ. ಹಿಂಗೆ ಈ ಒಂದು ಸೂತ್ರ ಸಹಾಯದಿಂದ ನೀವು ಈ ಸಮಾಂತರ ಶ್ರೇಣಿ ಎಷ್ಟನೇ ಪದವನ್ನು ಬೇಕಾದರೂ ಸಹಿತ ಕಂಡುಹಿಡಿಬಹುದು. 17ನೇ ಪದ, 20ನೇ ಪದ, 24ನೇ ಪದ, 50ನೇ ಪದ, 100ನೇ ಪದ, 95ನೇ ಪದ, ಯಾವ ಪದವನ್ನಾದರೂ ಸಹಿತ ನೀವು ಏನು ಮಾಡ್ಬೋದು? ಕಂಡುಹಿಡಿಬಹುದು. ಇದೇ ಸಮಾಂತರ ಶ್ರೇಣಿ ಒಳಗೆ ನಾವು ಮತ್ತೆ ಎಷ್ಟನೇ ಪದವನ್ನು ಕಂಡುಹಿಡಿಯೋಣ ಅಂತ? 32ನೇ ಪದ ಅಂದ್ರೆ A32. ಇದರ ಸಾಮಾನ್ಯ ರೂಪ ಏನು ಬರೀಬೇಕು ನೀವು? A + 32 - 1 ಇಂಟು ಡಿ. ಎ ಅಂದರೆ ಎಷ್ಟು? 12. ಮೊದಲಿನ ಸಂಕ್ಷಿಪ್ತ ರೂಪಕ್ಕೆ ತರುವಂತ A + 32 1 ಹೋದ್ರೆ ಎಷ್ಟು? 31 ಡಿ. ಅಂದರೆ A32 ಏನಾಗಿರ್ತದೆ? A + 31 ಡಿ. ಇದಕ್ಕಿಂತ ಇದು ಒಂದು ಏನಿರಬೇಕು? ಕಡಿಮೆ ಇರಬೇಕು. ಅಂದರೆ ಡಿ ಯ ಸಹಗುಣಕ ಏನಾಗಿರಬೇಕು? ಇದಕ್ಕಿಂತನೂ ಒಂದು ಏನಿರಬೇಕು? ಕಡಿಮೆ ಇರಬೇಕು. 31. 32 ಇದ್ರೆ ಇದು 31. A12 + 31 ಡಿ ಏನೈತಿ? -3 12 ಪ್ಲಸ್ ಇಂಟು ಮೈನಸ್ ಮೈನಸ್ 3 ಅಂದರೆ 3 3 9. ಈಗ 93 ಒಳಗೆ 12 ಒಳಗೆ 3 ಒಳಗೆ 2 ಒಳಗೆ 1 9ರಾಗ 1 ಒಳಗೆ 8 ಮೈನಸ್. ಮುಂದಿನ ಪದಗಳೆಲ್ಲ ಏನು ಬರ್ತಾವೆ? ಇಲ್ಲಿ ನೋಡ್ರಿ, ಇಲ್ಲಿ ಋಣ ಪದಗಳು ಏನಾಗ್ತಾವೆ? ಸ್ಟಾರ್ಟ್ ಆಗ್ತವೆ. ಯಾಕಂದ್ರೆ ನಾವೇನು ಮಾಡೇವಿ? ಇಲ್ಲಿ ಕಳಿತಾ ಹೋದಾಗ ಏನು ಬರ್ತಾವೆ? ಮುಂದಿನ ಪದಗಳು ಋಣ ಪದಗಳು. ಋಣ ಪದಗಳಾಗಿಂದ ಋಣ ಪದಗಳು ಬರ್ತಾವೆ. 32ನೇ ಪದ ಎಷ್ಟು ಬಂತು? -81. ನೋಡ್ರಿ, ಈ ಸೂತ್ರ ಎಷ್ಟು ಇಂಪಾರ್ಟೆಂಟ್ ಐತಿ. ಈ ಸೂತ್ರ ಸಹಾಯದಿಂದ ನೀವು ಕಡಿಮೆ ಸಮಯದಲ್ಲಿ ನೀವು ಎಷ್ಟನೇ ಪದವನ್ನು ಬೇಕಾದರೂ ಸಹಿತ ಏನು ಮಾಡ್ಬೋದು? ಕಂಡುಹಿಡಿಬೋದು. ಹಿಂಗೆ ಪಟ್ಟಿ ಮಾಡ್ತಾ ಹೋಗೋ ಅವಶ್ಯಕತೆ ಇಲ್ಲ. ಈಗ 91ನೇ ಪದ 90ನೇ ಪದ ಕಂಡುಹಿಡಿದ್ರೆ ಇಲ್ಲಿ 90 ಪದಗಳನ್ನು ಬರೆಯುವ ಅವಶ್ಯಕತೆ ಇಲ್ಲ. 90 ಪದಗಳನ್ನು ನೀವು ಬರಿತಾ ಹೋದ್ರಪ್ಪ ಅಂದ್ರೆ ಬಹಳಷ್ಟು ಟೈಮ್ ತಗೊಳ್ತದೆ. ಮತ್ತು ಏನಾಗ್ಬೋದು? ಮಿಸ್ಟೇಕ್ಸ್ನು ಕಳೆಯುವಾಗ ಒಂದು ಹೆಚ್ಚು ಕಡಿಮೆ ಆಯ್ತಂದ್ರೆ ಪದಗಳು ಏನಾಗಿ ಹೋಗ್ಬಿಡ್ತಾವೆ? ತಪ್ಪಾಗ್ತಾ ಹೋಗ್ತಾವೆ ಮುಂದಿನ ಪದಗಳು. ಆದರೆ ಸೂತ್ರದ ಸಹಾಯದಿಂದ ನಾವು ಅತಿ ನಿಖರವಾಗಿ ಕರೆಕ್ಟಾಗಿ ಕಡಿಮೆ ಸಮಯದಲ್ಲಿ ಎಷ್ಟು ಬೇಕಾದಷ್ಟು ಎಷ್ಟನೇ ಪದವನ್ನಾದರೂ ಸಹಿತ ನಾವೇನು ಮಾಡ್ಬೋದು? ಕಂಡುಹಿಡಿಯಬಹುದು. ಗೊತ್ತಾಯ್ತು? ಸಮಾಂತರ ಶ್ರೇಣಿಯ ಪದಗಳು. ಒಂದು ಸಮಾಂತರ ಶ್ರೇಣಿಯಲ್ಲಿ ಬರುವಂಥ ಪದಗಳಂದ್ರೆ ಎ ಅಂದ್ರೆ ಮೊದಲನೇ ಪದ, ಡಿ ಒಂದು ಬರ್ತದೆ. ಡಿ ಅಂದರೆ ಏನದು? ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಏನೇನಿದೆ? -3 ಐತಿ. ಎರಡನೇ ಪದ ಒಂದು ಬರ್ತದ ಅಂದ್ರೆ ಎನ್ ಅಂದರೆ ಯಾವುದೇ ಒಂದು ಏನಿರ್ಬೋದು? ಸಮಸಂಖ್ಯೆ ಆಗಿರ್ಬೋದು. ಎರಡನೇ ಪದ ಏನಿರ್ತದೆ? AN ಸೂತ್ರ A + n - 1 ಇಂಟು ಡಿ. ಈ ಸೂತ್ರ ಬಹಳ ಇಂಪಾರ್ಟೆಂಟ್ ಐತಿ. ಇದೊಂದು ಸಮಾಂತರ ಶ್ರೇಣಿಯ ಎರಡನೇ ಪದವನ್ನು ಕಂಡುಹಿಡಿಯುವಂಥ ಸೂತ್ರ. ಇಷ್ಟೆಲ್ಲ ಇವತ್ತಿನ ಪಾಠದಲ್ಲಿ ಇವನ್ನೆಲ್ಲ ನೀವು ಏನು ಮಾಡಿದ್ರೆ ರಿವೈಸ್